ಈ ಶುಭ ಮುಹೂರ್ತದಲ್ಲಿ ಆಗಿರುವಂಥ ಈ ವಿವಾಹ ಕಾರ್ಯಕ್ರಮ ಎಲ್ಲ ಪೂರೈಸಿ ಕೊನೆಯದಾಗಿ ವರನ ಸ್ವಗ್ರಹದಲ್ಲಿ ವಧುವಿನ ಪ್ರವೇಶ ಕಾರ್ಯಕ್ರಮವನ್ನು ಈಗ ಪೂರೈಸಿ ಉಡಿಯಾರೆ ಭದ್ರ ಎಲ್ಲ ಕಾರ್ಯಕ್ರಮವನ್ನು ಪೂರೈಸಿ ಆಗಿದೆ. ಇನ್ನು ಕೊನೆಯದಾಗಿ ಒಂದು ಕಾರ್ಯಕ್ರಮ ಅಂತಂದರೆ ಕನ್ಯಾ ಸಮರ್ಪಣೆ. ಈ ಕನ್ಯಾ ಸಮರ್ಪಣೆ ಕಾರ್ಯಕ್ರಮವನ್ನು ನಮ್ಮ ನಾಗಪತಿ ಭಟ್ರು ನೀರ್ಗಾನವರು ಪೂರೈಸಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಶ್ಚಾಂಗಪರಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಯಾಸ್ವರ್ಗೇ ಬೃಹದಶ್ವಿನಾಸುರಪತೇರಗ್ರೇ ಸದಾ ಪಠ್ಯತೆ ಪಾತಾಳೇಪಿ ಚ ಕಂಬಲಾಶ್ವತರತೋ ನಂತೇನ ಯಾ ಶ್ರೂಯತೆ ಋಷ್ಯಗ್ರೇ ಪದರೀವನೆ ಪ್ರತಿದಿನಂ ಸೂತೇನ ಯಾತನ್ಯತೆ ಸೈಷಾ ಪುಣ್ಯಕಥಾ ಯಥಾ ಮತಿಹರಿಪ್ರೀತ್ಯೈ ಮಯಾ ಕಥ್ಯತೆ. ಸೇರಿರುವ ಎಲ್ಲ ಬಂಧು ಬಾಂಧವರಿಗೆ ತತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸಿ ಪೂಜಾ ಮತ್ತು ಗಣೇಶ್ ಇವರ ವಿವಾಹದ ಈ ಶುಭ ಸಂದರ್ಭದಲ್ಲಿ ಆರಾಧ್ಯ ದೇವನಾದಂತಹ ಲಕ್ಷ್ಮೀನಾರಾಯಣರನ್ನು ಮನಸಾ ಸ್ಮರಿಸಿಕೊಂಡು ಶ್ರೀ ಮಹಿಷಾಸುರಮರ್ದಿನಿ ಸನ್ನಿಧಿಯಲ್ಲಿ ವಿವಾಹದ ಎಲ್ಲ ಕಾರ್ಯಕ್ರಮವನ್ನು ಪೂರೈಸಿ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ಗೃಹ ಪ್ರವೇಶದ ಕಾರ್ಯಕ್ರಮವನ್ನು ಸಹ ಮುಗಿಸಿ ನಾವೆಲ್ಲರೂ ಅವರನ್ನು ಆಶೀರ್ವದಿಸುವಂತಹ ಒಂದು ಶುಭ ಸಂದರ್ಭದಲ್ಲಿ ಸೇರಿದ್ದೇವೆ. ನಮ್ಮ ಪ್ರಾಚೀನ ಪರಂಪರೆ ಈ ವಿವಾಹಕ್ಕೆ ಒಂದು ಅತ್ಯಂತ ಉತ್ತಮವಾದಂತಹ ಸ್ಥಾನವನ್ನು ನೀಡಿದೆ. ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ನಾವು ಆ ವಧುವರರಿಗೆ ನೀಡ್ತೇವೆ. ಇದರ ಹಿನ್ನೆಲೆ ಏನು ಅಂತ ಕೇಳಿದರೆ, ಇಲ್ಲಿಯವರೆಗೆ ಆಗುವಂಥ ಎಲ್ಲ ಸಂಸ್ಕಾರಗಳು ಒಂದ ಜೀವಿಗೆ ಸಂಸ್ಕಾರಗಳು ನಿರ್ದೇಶಿಸಲ್ಪಡುತ್ತದೆ, ಗಂಡಿಗೆ ಅಥವಾ ಹೆಣ್ಣಿಗೆ. ಆದರೆ ಈ ವಿವಾಹ ಅನ್ನುವಂಥದ್ದು ಎರಡೂ ಜೀವಿಗಳಿಗೂ ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ನೀಡುವ ಮುಖಾಂತರವಾಗಿ ಧರ್ಮ ಪ್ರಜೆಯನ್ನು ಪಡೆಯುವ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಕಾರ ಇಷ್ಟೊಂದು ವಿಜೃಂಭಣೆಯಿಂದ ವಿಶೇಷವಾಗಿ ನಡೆದುಕೊಂಡು ಬಂದಿದೆ. ಬೆಳಗ್ಗೆ ನಾವು ಪ್ರಾರಂಭ ಮಾಡ್ತೇವೆ, ಇಮಾಂಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿರ್ದ್ವಿಜ ಸನ್ನಿಧೌ. ತಾನು ತನ್ನ ಮಗಳನ್ನು ಅಥವಾ ತನ್ನ ಸಹೋದರಿಯನ್ನು ಮೂರು ರೀತಿಯಲ್ಲಿ ವರನ ಕೈಗಳಲ್ಲಿ, ವರನ ಪಿತೃಗಳ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಅಂತ ದೇವರ ಮುಂದೆ ಸಂಕಲ್ಪವನ್ನು ಮಾಡ್ತಾನೆ. ಇದನ್ನು ವಾಗ್ದಾನ ಅಂತ ನಾವು ಹೇಳ್ತೇವೆ. ಈ ವಾಗ್ದಾನವನ್ನು ಮಾಡುವಾಗ ತನ್ನ ಕುಲ ಪರಂಪರೆಯನ್ನೆಲ್ಲ ಸ್ಮರಿಸಿಕೊಂಡು ಇಂಥವರ ಮಗಳು ಗಣಪಯ್ಯ ಶರ್ಮಣ ಪ್ರಪೌತ್ರೀಂ, ನಾರಾಯಣ ಶರ್ಮಣ ಪೌತ್ರೀಂ, ರಾಮಚಂದ್ರ ಶರ್ಮಣ ಪುತ್ರೀಂ, ಹೀಗೆ ಆ ಮೂರು ತಲೆಮಾರಿನ ವಿಶೇಷತೆಯನ್ನು ಸ್ಮರಣೆ ಮಾಡಿ ಆ ಮೂರು ತಲೆಮಾರಿನ ಆಶೀರ್ವಾದ ಈ ವಧುವಿಗೆ ಹಾಗೂ ವರನಿಗೆ ಸಿಗಲಿ ಎನ್ನುವುದಾಗಿ ಪರಸ್ಪರರು ತಮ್ಮ ಮೂರು ತಲೆಮಾರನ್ನು ಸ್ಮರಣೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ಹರಿದ್ರಾ ಖಂಡದಿಂದ ಕೂಡಿದಂತಹ ನಾಳಿಕೇರ ಖಂಡವನ್ನು ಹಿಡಿದುಕೊಂಡು ವೃಣೀಧ್ವಂ ಪ್ರದಾಸ್ಯಾಮಿ ಅವ್ಯಂಗೆ ಅಪತಿತೆ ಕ್ಲೀಬೆ ದಶದೋಷ ವಿವರ್ಜಿತೆ ಇಮಾಂಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ರಿದ್ವಿಜ ಸನ್ನಿಧೌ. ಹೀಗೆ ದೇವರ ಸಮ್ಮುಖದಲ್ಲಿ 10 ದೋಷಗಳಿಂದ ವರ್ಜಿತಳಾದಂತಹ ತನ್ನ ಮಗಳನ್ನು ತಾನು ವರನ ಪಿತೃಗಳ ಕೈಯಲ್ಲಿ ಕೊಡ್ತಾ ಇದ್ದೇನೆನ್ನುವುದಾಗಿ ವಾಗ್ದಾನ ಪ್ರಾರಂಭವಾದ ನಂತರದಲ್ಲಿ ಮಧುಪರ್ಕಾದಿ ವಿಶೇಷ ಪೂಜೆಗಳು ವರನಿಗೆ ಸಂಬಂಧಿಸಿ ನಡೆಯುತ್ತದೆ. ಈ ಮಧುಪರ್ಕ ಪೂಜೆ ಎನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪೂಜೆ. ಅಂದರೆ ಅಳಿಯನನ್ನು ಸಮಾಜಕ್ಕೆ ಒಂದು ಅತ್ಯುತ್ತಮವಾದಂತಹ ವ್ಯಕ್ತಿತ್ವವುಳ್ಳವನು ಎನ್ನುವುದನ್ನು ತೋರಿಸುವಂತಹ ಒಂದು ವಿಶೇಷವಾದಂತಹ ಪೂಜೆ. ಪಾದ್ಯ ಅರ್ಘ್ಯಾದಿಗಳನ್ನು ನೀಡಿ, ವಸನಗಳನ್ನು ನೀಡಿ, ಸುವರ್ಣಾದಿಗಳನ್ನು ನೀಡಿ ಸಮಾಜದಲ್ಲಿ ತನ್ನ ಮಗಳ ಕೈ ಹಿಡಿಯುವಂತಹ ಆ ವರನ ಯೋಗ್ಯತೆಯನ್ನು ತೋರಿಸಿ ಆ ವರನಿಗೆ ತನ್ನ ಹೆಂಡತಿ ಮನೆಗೆ ಬಂದಾಗ ಈ ರೀತಿಯಾದಂತಹ ಪೂಜೆ ಸದಾ ಸಿಗುವ ಹಾಗಿರಬೇಕಂತ ಇದರಲ್ಲೊಂದು ಸಂದೇಶವೂ ಇದೆ. ಈ ಪೂಜೆ ಏನನ್ನು ಹೇಳ್ತದೆ ಅಂತ ಕೇಳಿದರೆ, ಮುಂದಿನ ದಿನಗಳಲ್ಲಿಯೂ ಸಹ ತನ್ನ ಯೋಗ್ಯತೆಯನ್ನು ತಾನು ಹಾಗೆ ಕಾಪಾಡಿಕೊಂಡು ಬರಬೇಕು ಎನ್ನುವ ಒಂದು ವಿಶೇಷವಾದಂತಹ ಸೂಚನೆಯನ್ನು ಸಹ ಈ ಪೂಜೆ ನೀಡ್ತದೆ ಅಂತೆ. ಅಂತಹ ಒಂದು ಮಧುಪರ್ಕವಾದ ಪೂಜೆಯನ್ನು ಆ ವರನ
ವರನಿಗೆ ಹಾಗೂ ವರನ ಬಂಧುಗಳಿಗೆಲ್ಲ ನೀಡಿ ಪರದೆಯನ್ನು ಹಿಡ್ಕೊಳ್ತಾರೆ. ಮಂಟಪದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ಆ ಮಂಟಪದಲ್ಲಿ ಪರದೆಯನ್ನು ಹಿಡಿದುಕೊಂಡಾಗ ನಾವು ಬಹಳ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡ್ತೇವೆ. ಆ ಸ್ಮರಣೆ ಮಾಡುವಾಗ ಶ್ರೇಷ್ಠವಾದಂತಹ ದಂಪತಿಗಳು ಈ ಭೂಲೋಕದಲ್ಲಿ ಯಾರು ವಿಶೇಷವಾದಂತಹ ತಮ್ಮ ಶಕ್ತಿಯನ್ನು, ತಮ್ಮ ಪ್ರಭುತ್ವವನ್ನು, ತಮ್ಮ ವಿಶೇಷತೆಯನ್ನು ತೋರಿಸಿದ್ದಾರೋ ಅಂತಹ ಶ್ರೇಷ್ಠವಾದಂತಹ ದಂಪತಿಗಳನ್ನೆಲ್ಲ ಸ್ಮರಣೆ ಮಾಡಿ ಅವರ ಆಶೀರ್ವಾದವನ್ನು ಬಯಸಿ ಪರಸ್ಪರ ಮಾಲೆಯನ್ನು ಹಾಕ್ಕೋತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತೇವೆ, ಶ್ರೀರಾಮ ಪತ್ನಿ ಜನಕಸ್ಯ ಪುತ್ರಿ ಸೀತಾಂಗನ ಸುಂದರ ಕೋಮಲಾಂಗಿ ದಿವ್ಯಾಂಗನಾ ರತ್ನ ವಿಭೂಷಿತಾಢ್ಯ ವಧೂವರಾಭ್ಯಾಂ ವರದಾ ಭವಂತು. ಅಂಥ ಶ್ರೇಷ್ಠವಾದಂತಹ ದಂಪತಿಗಳನ್ನು ಸ್ಮರಣೆ ಮಾಡಿ ಪಾರ್ವತಿ ಪರಮೇಶ್ವರರ ಅನುಗ್ರಹವಾಗಲಿ, ಲಕ್ಷ್ಮೀನಾರಾಯಣರ ಅನುಗ್ರಹವಾಗಲಿ, ಅರುಂಧತಿ ವಸಿಷ್ಠರ ಅನುಗ್ರಹವಾಗಲಿ, ಶ್ರೀರಾಮಚಂದ್ರ ಸೀತೆಯರ ಅನುಗ್ರಹ ಈ ದಂಪತಿಗಳಾಗಲಿ ಎನ್ನುವ ಹಾಗೆ ಪರಸ್ಪರರೂ ಸಹ ತಾವು ಆ ಮಾಲೆಯನ್ನು ಹಿಡಿದುಕೊಂಡಿರುವಾಗ ಹೇಳುವಂತಹ ಮಂತ್ರಘೋಷಣೆಯನ್ನು ಮಾಡುತ್ತಾ ಇರುವಾಗ ಆ ತೆರೆವಲ್ಲಿಯನ್ನು ಸರಿಸಿ ಪರಸ್ಪರರು ಮಾಲಾರ್ಪಣೆಯನ್ನು ಮಾಡಿಕೊಳ್ತಾರೆ. ಈ ಮಾಲಾರ್ಪಣೆ ಎನ್ನುವಂತಹದ್ದು ಏನು ಅಂತ ಕೇಳಿದರೆ, ತನ್ನ ಅಂತರಂಗದ ಮನಸ್ಸಿನ ಭಾವನೆಯನ್ನು ಈ ಮಾಲಾರ್ಪಣೆಯ ಮೂಲಕವಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವುದ ಸಮರ್ಪೇಕಂ ಚೇತಃ ಸರಸಿಜ ಮುಮಾನಾಥ ಭವಿತೆ. ಬಹಳ ಸುಂದರವಾಗಿ ಈ ಮಾಲಾರ್ಪಣೆ ವಿಷಯವನ್ನು ಶಂಕರಾಚಾರ್ಯರು ತಮ್ಮ ಸ್ತೋತ್ರ ರತ್ನಾಕರದಲ್ಲಿ ಸ್ಪಷ್ಟಪಡಿಸ್ತಾರೆ. ಬರೀ ಪುಷ್ಪಮಾಲೆಯನ್ನು ಹಾಕುವುದು ಅಂತ ಅರ್ಥ ಅಲ್ಲ, ತನ್ನ ಅಂತರಂಗದ ಯಾವ ಭಾವನೆ ಇದೆಯೋ ಈ ಭಾವನೆಯನ್ನು ಈ ಹಾರದ ಮುಖಾಂತರವಾಗಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವುದಾಗಿ ತಿಳಿದು ಪರಸ್ಪರರಿಬ್ಬರೂ ಸಹ ಮಾಲಾರ್ಪಣೆಯನ್ನು ಮಾಡಿಕೊಳ್ತಾರೆ. ಈಗ ಒಂದು ಸ್ವಲ್ಪ ದಿವಸದಿಂದ ನಾನು ಮೈಸೂರಲ್ಲಿ ಒಂದು ಮದುವೆಗೆ ಹೋಗಿದ್ದೆ. ಈ ಮಾಲಾರ್ಪಣೆ ಎನ್ನುವಂತಹದ್ದು ಭೂಮಿಯ ಸ್ಪರ್ಶವಾಗಿರಬೇಕು, ಭಗವಂತನ ಧ್ಯಾನದಲ್ಲಿ ಆ ಒಂದು ಸುಂದರವಾದಂತಹ ಮಂಟಪದಲ್ಲಿ ನಡೆಯುವ ಕ್ರಿಯೆ ಆಗಿರಬೇಕು ಅಂತ ನಾವು ಪ್ರಾಚೀನ ಪರಂಪರೆ ತಿಳಿಯಪಡಿಸಿದೆ. ಇತ್ತಿತ್ತಲಾಗಿ ಇದೊಂದು ಗುಡುಗಾಟಿಕೆಯಾಗಿ ತಿರುಗಿ ಬರ್ತಾ ಇದೆ. ನಾ ಮೈಸೂರಲ್ಲಿ ಹೋದಾಗ ನನಗೆ ತುಂಬ ಆಶ್ಚರ್ಯವಾಯಿತು. 4 ಜನ ಮಕ್ಕಳು ಬಂದು ಆ ಗಂಡನ್ನು ಎತ್ಕೊಂಡು ಬಿಟ್ರು. ಹಾಗೆ ಹೆಣ್ಣಿನ ಕಡೆಯವರು 4 ಜನ ಬಂದು ಈ ಹುಡುಗಿಯನ್ನು ಎತ್ಕೊಂಡ್ರು. ಮಾಲೆಯನ್ನು ಹಾಕಬೇಕು ನೋಡಿದಾಗ ಹಿಂದೆ ಹೋಗೋದು ಮುಂದೆ ಹೋಗೋದು ಆಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ನಾನು ಏನು ಮಾಡಬೇಕಾಯ್ತಪ್ಪ, ನನಗೆ ಆಶ್ಚರ್ಯ ಆಯಿತು, ಯಾರಿಗೂ ಏನು ಹೇಳುವಾಗಿಲ್ಲ. ಆಗ ಅಲ್ಲಿ ಇದ್ದಂಥ ಹಿರಿಯರನ್ನು ಕರೆದು ಒಂದು ಮಾತನ್ನು ಹೇಳಿದೆ, ನೋಡಿ ಇದು ಖಂಡಿತ ಮಕ್ಕಳ ಆಟಿಕೆ ಅಲ್ಲ, ಇದಕ್ಕೊಂದು ಧಾರ್ಮಿಕ ಹಿನ್ನೆಲೆ ಇದೆ. ಅಂತಹ ಒಂದು ಸಂಸ್ಕೃತಿಯಲ್ಲೋ ಪರಂಪರೆಯಲ್ಲೋ ನಾವು ಬಂದಂಥವರು ನಾವೇ ಈ ರೀತಿಯಾಗಿ ಈ ಸಂದರ್ಭವನ್ನು ಅಥವಾ ಈ ರೀತಿಯಾದಂಥ ಹುಡುಗಾಟಿಕೆಯನ್ನು ಮಾಡಿದರೆ ಆ ಧಾರ್ಮಿಕ ಕ್ರಿಯೆಯನ್ನು ಯಾರು ಮಾಡಬೇಕು? ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳಿದೆ. ಅಂದರೆ ನಮ್ಮ ಪ್ರಾಚೀನ ಪರಂಪರೆ ಏನನ್ನು ಮಾಡಿದೆ ಅಂತ ಕೇಳಿದರೆ, ಪ್ರತಿಯೊಂದು ಸಂಸ್ಕಾರದ ಹಿಂದೆಯೂ ಒಂದು ವಿಶೇಷವಾದಂಥ ಮಂತ್ರವನ್ನು ನೀಡಿದೆ, ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿದೆ. ಆದ್ದರಿಂದ ಪರಸ್ಪರರು ಮಾಲಾರ್ಪಣೆಯನ್ನು ಮಾಡುವಾಗ ಏಕ ಮನಸ್ಸಿನಿಂದ ತನ್ನ ಮನಸ್ಸಿನ ಭಾವನೆಯನ್ನು ಸಮರ್ಪಣೆ ಮಾಡಿ ಆ ತೆರೆವಲ್ಲಿಯನ್ನು ತೆಗೆದ ತಕ್ಷಣದಲ್ಲಿ ಮುಖವನ್ನು ನೋಡ್ಕೊಳ್ತಾರೆ. ನಾನು ಪೂಜನೆಗೆ ಹೇಳಿದ್ದೇನೆ, ನೀನು ಮುಂಚೆ ನೋಡ್ಕೊಂಡಿರ್ಬೋದು, ಅದನ್ನು ಮರ್ತುಕೊಂಡು ಇವತ್ತು ಹೊಸದಾಗಿ ನೋಡ್ತಾ ಇದ್ದೇನೆ ಎನ್ನುವ ನೋಟವನ್ನು ನೋಡು. ಯಾಕೆ ನೋಡಬೇಕು ಅಂತ ಕೇಳಿದರೆ, ನೋಟ ಯಾವಾಗಲೂ ಮಂತ್ರದಿಂದ ಸೇರಿರಬೇಕು. ಅಭ್ರಾತೃಗ್ನೀಂ ವರುಣಾಪತಿಗ್ನೀಂ ಬೃಹಸ್ಪತೆ ಇಂದ್ರಾಪುತ್ರಗ್ನೀಂ ಲಕ್ಷ್ಮ್ಯಂತ ಮಸ್ಯೈ ಸವಿತುಸ್ತುವಃ. ಎಂಥ ಸುಂದರವಾದಂಥ ಅಂತ ಕೇಳಿದರೆ, ಆ ಗಂಡನನ್ನು ವರನನ್ನು ನೋಡಿ ಹೇಳ್ತಾರೆ, ನಿನ್ನ ಘೋರವಾದಂಥ ದೃಷ್ಟಿ ನನ್ನ ಮೇಲೆ ಯಾವುದೇ ಕಾಲದಲ್ಲಿಯೂ ಬೀಳಬಾರದು. ಹಾಗೆ ಅಂಥ ಒಂದು ಸುಂದರವಾದಂಥ ನೋಟವನ್ನು ನನ್ನನ್ನು ನೋಡುವುದರ ಜೊತೆಗೆ ನನ್ನ ಜೀವನಕ್ಕೆ ಶಾಂತವಾದಂಥ ದೃಷ್ಟಿಯನ್ನು ನೀನು ಅನುಗ್ರಹಿಸಬೇಕು ಎನ್ನುವ ಭಾವನೆಯಿಂದ ಆ ಮಂತ್ರವನ್ನು ಹೇಳಿ ಆ ವರನನ್ನು ನೋಡ್ತಾಳೆ. ಹಾಗೆ ವರನು ಅವಳನ್ನು ನೋಡುವಾಗ ಅಘೋರ ಚಕ್ಷುರಪತಿಘ್ನೇತಿ, ನೀನು ಸಹ ನನ್ನೊಟ್ಟಿಗೆ ನನ್ನೊಂದಿಗೆ ಶಾಂತಳಾದಂತಹ ನನಗೆ ಒಂದು ವಿಶೇಷವಾದಂತಹ ದೃಷ್ಟಿಯಾಗಿ ನನ್ನ ಅನುಚರಿಯಾಗಿ ನೀನು ಬರಬೇಕು ಎನ್ನುವ ಭಾವನೆಯಿಂದ ಪರಸ್ಪರರು ಮುಖವನ್ನು ನೋಡ್ಕೊಳ್ತಾರೆ. ಇದಾದ ನಂತರದಲ್ಲಿ ಒಂದು ಮಹಾ ಸಂಕಲ್ಪ. ವಿವಾಹದಷ್ಟು ಸುಂದರವಾದಂತಹ ಸಂಕಲ್ಪವೋ ವಿವಾಹದಷ್ಟು ಸುಂದರವಾದಂತಹ ಕ್ರಿಯೆಯನ್ನು ನಾವಿನ್ನೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿ ದಶಪೂರ್ವೇಶಾಂ ದಶಾಪರೇಶಾಂ ಮಧ್ವಂಶ್ಯಾನಾಂ ಉತ್ತೀರ್ಯ ನಿರತಿಶಯಸಾನಂದ ಸುಖಪ್ರಾಪ್ತಿ ದ್ವಾರ ಕನ್ಯಾದಾನ ಕಲ್ಪೋಕ್ತ ಫಲಾವಾಪ್ತೆಯೇ. ಹೀಗೆ ಈ ಸಂಕಲ್ಪ ಎಷ್ಟು ಸುಂದರವಾಗಿದೆ ಅಂತ ಕೇಳಿದರೆ, ಯಾರಾದರೂ ನರಕದಲ್ಲಿ ಈ ಹೆಣ್ಣಿನ ಕುಲದಲ್ಲಿಯೋ ಗಂಡಿನ ಕುಲದಲ್ಲಿಯೋ ನರಕದಲ್ಲಿದ್ದರೆ ಈ ಒಂದು ಕನ್ಯೆಯನ್ನು ದಾನ ಮಾಡುವ ಮುಖಾಂತರವಾಗಿ ಸ್ವರ್ಗಸ್ಥರಾಗ್ತಾರಂತೆ. ಆ ಕನ್ಯಾದಾನಕ್ಕೆ ಅಷ್ಟೊಂದು ಮಹತ್ವವಿದೆ. 10 ತಲೆಮಾರಿನಲ್ಲಿ ಯಾರಾದರೂ ನರಕಸ್ಥರಾಗಿದ್ದರೆ ಅವರು ಸ್ವರ್ಗಸ್ಥರಾಗ್ತಾರಂತೆ. ಮುಂದಿನ 10 ತಲೆಮಾರಿನಲ್ಲಿ ನರಕವನ್ನು ಸೇರುವುದಿದ್ದರೆ ಅವರು ಸ್ವರ್ಗಸ್ಥರಾಗ್ತಾರಂತೆ. ಇಂತಹ ಒಂದು ವಿಶೇಷವಾದಂತಹ ಶಕ್ತಿ ಆ ಕನ್ಯಾದಾನಕ್ಕಿದೆ.
ಹೆಣ್ಣುಮಕ್ಕಳು ಇಲ್ಲದೆ ಹೋದವರು ಹೇಳ್ತಾರೆ, ನಮಗೊಂದು ಹೆಣ್ಣು ಹುಟ್ಟಿದ್ರೆ ನಾನು ಕನ್ಯಾದಾನವನ್ನು ಮಾಡ್ಕೊಳ್ತಿದ್ದೆ ಅಂದರೆ ಆ ಕನ್ಯಾದಾನಕ್ಕೆ ಅಷ್ಟೊಂದು ಮಹತ್ವವಿದೆ. ಇಂಥ ಮಹಾ ಸಂಕಲ್ಪವನ್ನು ಮಾಡಿದಂತಹ ಯಜಮಾನ ತನ್ನ ಪರಿವಾರದವರೆಲ್ಲರೂ ಬಂದು ಧಾರೆಗಿಂಡಿಯನ್ನು ಮುಟ್ತಾರೆ. ನೆನಪು ಮಾಡಿಕೊಳ್ಳಿ, ನೀವೆಲ್ಲ ಬಂದು ಇವತ್ತು ಮುಟ್ಟಿದ್ದೀರಿ. ಮುಟ್ಟುವಾಗ ಏನನ್ನು ಹೇಳಿದ್ದೀರಿ? ಪ್ರಜಾ ಮೇ ಕಾಮ ಸಮೃದ್ಧತಾಂ, ಪಶವೋ ಮೇ ಕಾಮ ಸಮೃದ್ಧತಾಂ, ಯಜ್ಞೋ ಮೇ ಕಾಮ ಸಮೃದ್ಧತಾಂ, ಸರ್ವೋ ಮೇ ಕಾಮ ಸಮೃದ್ಧತಾಂ. ಹೀಗೆ ನೀವೆಲ್ಲರೂ ಬಂದು ಮುಟ್ಟಿ ಹೇಳಿದ್ದೇನು ಅಂತ ಕೇಳಿದರೆ, ಈ ದಂಪತಿಗಳ ಜೀವನದಲ್ಲಿ ಪ್ರಜಾ ಸಮೃದ್ಧಿ ಉಂಟಾಗಲಿ, ಪಶುಗಳ ಸಮೃದ್ಧಿ ಉಂಟಾಗಲಿ, ಯಜ್ಞದ ಸಮೃದ್ಧಿ ಉಂಟಾಗಲಿ, ಎಲ್ಲ ರೀತಿಯಾದಂತಹ ಸಮೃದ್ಧಿಯಿಂದ ಈ ಒಂದು ವಧೂವರರ ಜೀವನ 100 ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎನ್ನುವ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿ ನೀವೆಲ್ಲರೂ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ ಆ ಕಲಶವನ್ನು ಮುಟ್ಟಿದ್ದೀರಿ. ಇನ್ನು ಮಾಂಗಲ್ಯವನ್ನು ಕಟ್ಟುವಾಗ ಹೇಳ್ತಾನೆ, ಮೇ ಪತಿರ್ಜೀವಾತು ಶರದ ಶತಂ. ನೋಡಿ ಎಷ್ಟು ಚೆಂದಾಗಿ ಇದೆ ಅಂತ ಹೇಳಿದರೆ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ತ್ವಂಜೀವ ಶರದಾಂ ಶತಂ. ಮಾಂಗಲ್ಯ ದೇವತೆಯನ್ನು ಆವಾಹನೆ ಮಾಡಿ ಪೂಜಿಸಿ ಕಟ್ಟುವಾಗ ಹೇಳ್ತಾನೆ, ನಿನ್ನ ಜೀವನ ಅನ್ನುವಂತಹದ್ದು 100 ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎನ್ನುವ ಸಂಕಲ್ಪವನ್ನು ಮಾಡಿ ನಿನ್ನ ಕೊರಳಿಗೆ ಮಾಂಗಲ್ಯ ಸೂತ್ರವನ್ನು ಕಟ್ತಾ ಇದ್ದೇನೆ. ಈ ಮಾಂಗಲ್ಯ ಸೂತ್ರ ನಮ್ಮ ಜೀವನಕ್ಕೆ ಒಂದು ವಿಶೇಷವಾದಂತಹ ಬೆಳಕನ್ನು ನೀಡಲಿ. ಈ ಮಾಂಗಲ್ಯ ಸೂತ್ರ ನಮಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟು ನಮ್ಮ ಜೀವನಕ್ಕೆ ಒಂದು ಆಧಾರವಾದಂತಹ ಸ್ತಂಭವಾಗಿ ನಿಂತುಕೊಳ್ಳಿ ಎನ್ನುವ ಸಂಕಲ್ಪವನ್ನು ಮಾಡಿ ನಿನ್ನ ಜೀವನ 100 ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎನ್ನುವುದಾಗಿ ಮಂಗಲ ಸೂತ್ರವನ್ನು ಕಟ್ತಾನೆ. ಇದಾದ ನಂತರದಲ್ಲಿ ಪಾಣಿಗ್ರಹಣ. ನಾವೆಲ್ಲ ಪುರೋಹಿತರಿಗೆ ಬಹಳ ಸಮಸ್ಯೆ ಇದೆ. ಒಂದು ಮುಹೂರ್ತವನ್ನು ಹುಡುಕುವಾಗ ತುಂಬ ಕಷ್ಟಪಟ್ಟು ಆ ಮುಹೂರ್ತವನ್ನು ಹುಡುಕ್ತೇವೆ. ಯಾಕೆ ಅಂತ ಕೇಳಿದರೆ, ರಾಮಾಯಣದಲ್ಲಿ ನೆನಪಿಸಿಕೊಳ್ಳಿ, ದಶರಥ ಸುಮ್ಮನೆ ಹೇಳಿಬಿಟ್ಟ ನಾಳೆ ರಾಮನಿಗೆ ಪಟ್ಟ ಅಂತ ಹೇಳಿಬಿಟ್ಟ, ಮುಹೂರ್ತವನ್ನು ನೋಡಲಿಲ್ಲ. ಆದರೆ ಆ ಸಂದರ್ಭ ರಾಮನಿಗೆ ಪಟ್ಟವಾಗಲಿಲ್ಲ, ರಾಮನಿಗೆ ವನವಾಸ ಪ್ರಾಪ್ತಿಯಾಯಿತು. ಆದ್ದರಿಂದ ನಾವು ಯಾವಾಗಲೂ ಈ ಮುಹೂರ್ತವನ್ನು ಸಾಧಿಸುವುದಕ್ಕೆ ಬೇಕಾಗಿ ನಾವು ಎಲ್ಲರೂ ಸಹ ಬಂಧು ಬಾಂಧವರು ಅದಕ್ಕೆ ಸಹಾಯ ಸಹಕಾರವನ್ನು ನೀಡಬೇಕು. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಭಟ್ರು ಬರ್ತಾರೆ, ವಧುವರರಿದ್ದಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಎನ್ನುವ ಒಂದು ಪರಿಸ್ಥಿತಿ ಬಂದಿದೆ. ಮೊನ್ನೆ ಒಂದು ಉಪನಯನಕ್ಕೆ ಹೋಗಿದ್ದೆ ಸಿರಿಸಿಯಲ್ಲಿ, ತುಂಬ ಆಶ್ಚರ್ಯವಾಯಿತು. ಉಪನಯನದ ವಟುವಿನ ತಾಯಿಯನ್ನು ಶೃಂಗರಿಸುವುದಕ್ಕೆ ಬ್ಯೂಟಿ ಪಾರ್ಲರ್ ಬಂದಿತ್ತು. ಅರ್ಥ ಮಾಡ್ಕೊಳ್ಳಿ ನೀವು, ಒಂದು ಪುಣ್ಯದ ಕೆಲಸ, ಬ್ರಹ್ಮೋಪದೇಶ ಗಾಯತ್ರಿ ಮಂತ್ರವನ್ನು ಕೊಡುವಂತಹ ವಿಶೇಷ ಸಂದರ್ಭಕ್ಕೆ ಬ್ಯೂಟಿ ಪಾರ್ಲರು. ಯಾವುದೋ ಒಂದಿಷ್ಟು ಹರಗಣವನ್ನು ನಾವು ಹಚ್ಚಿಕೊಂಡ್ರೆ ಈ ಧರ್ಮವದನ ಅಥವಾ ಈ ಹಿನ್ನೆಲೆಯನ್ನು ಉಳಿಸಿಕೊಳ್ಳುವವರು ಯಾರು? ನಾನು ಯಾವುದೂ ಬೇಡ ಹೇಳ್ತಾಳೆ, ನಮಗೆ ಟಿ ವಿ ಬೇಕು, ವಿಡಿಯೋ ಬೇಕು, ಫೋಟೋದವರು ಬೇಕು, ವಾದ್ಯ ಬೇಕು, ಎಲ್ಲದೂ ಬೇಕು. ಜೊತೆಗೆ ನಾವು ಧಾರ್ಮಿಕವಾಗಿ ಇದು ಯಾವುದನ್ನು ಕಳ್ಕೊಳ್ಬಾರ್ದು ಅನ್ನುವಂತಹ ಪ್ರಜ್ಞೆಯೂ ಬೇಕು. ಆದ್ದರಿಂದ ಆದಷ್ಟು ಬಂಧು ಬಾಂಧವರು ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಇದನ್ನು ಸಾಧಿಸುವುದಕ್ಕೆ ಸಾಧ್ಯ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಾವೊಂದು ಕಾಲದಲ್ಲಿ ನಾವೊಂದು 25-30 ವರ್ಷದ ಹಿಂದೆ ಈ ಸುಮನ ಮದುವೆ ಮಾಡಿಸಿದವನು ನಾನು. ಆ ಸಂದರ್ಭದಲ್ಲೆಲ್ಲ ಎಷ್ಟು ನಮಗೆ ಸಹಾಯ ಸಹಕಾರಗಳು ಸಿಗ್ತಿತ್ತು ಅಂತ ಕೇಳಿದರೆ, ನಾವೇನು ಕೂತ್ಕೊಂಡು ಮಂತ್ರವನ್ನು ಹೇಳಿದ್ರೆ ಆಗಿತ್ತು. ಈಗ ಪಡಿಚಾಕರು ಭಟ್ರು ಪುರೋಹಿತ ಭಟ್ರೆ, ಮಂತ್ರ ಹೇಳುವರು ಪುರೋಹಿತ ಭಟ್ರೆ, ಬೇಕಾದ ಸಂಗ್ರಹ ತರಿಸ್ಕೊಳ್ಳುವರು ಪುರೋಹಿತ ಭಟ್ರೆ, ಹೀಗೆ ಆಗಿಬಿಟ್ಟಿದೆ. ಯಾಕಾಗಿದೆ ಅಂತ ಕೇಳಿದರೆ, ಒಂದು ನಿಶ್ಚಿತಾರ್ಥ ಅಂದರೆ ಮದುವೆಗೆ ಸಮಾನವಾಗಿ ನಡೀತಾ ಇದೆ. ಅದು ಬೇಕೋ ಬೇಡವೋ ಅನ್ನುವ ವಿಚಾರವೇ ಇಲ್ಲ. ಹಾಗಾಗಿ ತುಂಬ ಆಶ್ಚರ್ಯವಾಗ್ತದೆ. ಯಾವುದು ಧರ್ಮದ ಹಿನ್ನೆಲೆಯಲ್ಲಿ ನಡೀತದೆಯೋ, ಯಾರು ಧರ್ಮವನ್ನು ವಿಶೇಷವಾಗಿ ರಕ್ಷಣೆ ಮಾಡಬೇಕೋ ಅಂಥ ನಾವೇ ಅದನ್ನು ಬಿಟ್ಟರೆ ಇದನ್ನು ಯಾರು ಉಳಿಸ್ಕೊಳ್ಬೇಕು, ಇದನ್ನು ಯಾರು ಕಾಪಾಡಬೇಕು ಅಂತಹ ಕಳಕಳಿಯನ್ನು ನಾನು ಹೇಳ್ತಾ ಇರೋದು. ಆದ್ದರಿಂದ ಇಂತಹ ಮುಹೂರ್ತವನ್ನು ಸಾಧಿಸುವಲ್ಲಿ ಕೆಲವು ಆಡಂಬರವನ್ನು ಸ್ವಲ್ಪ ಬದಿ ಇಟ್ಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ನಾವು ಧರ್ಮದ ಹಿನ್ನೆಲೆಯಲ್ಲಿ ಬಂದವರು. ಬ್ರಾಹ್ಮಣಸ್ಯ ಚ ದೇಹೋಯಂ, ಇದು ಬ್ರಾಹ್ಮಣನ ಶರೀರ. ಈ ಶರೀರ ಕೇವಲ ಯಾವುದೋ ಒಂದು ಕಾಮನೆಯಿಂದ ಬಂದಿದ್ದಲ್ಲ. ಈ ಶರೀರ ಬರುವಾಗ ಮಂತ್ರದ ಬಲವಿದೆ, ತಂತ್ರದ ವಿಶೇಷವಾದಂತಹ ಶಕ್ತಿ ಇದೆ, ಜನ್ಮಾಂತರದ ಪುಣ್ಯ ವಿಶೇಷ ಇದೆ, ಋಷಿ ಪರಂಪರೆಯ ಧಮನಿಯ ಕೊಡುಗೆ ಇದೆ. ಸಾಮಾನ್ಯವಾದ ಶರೀರ ಅಂತ. ಹಾಗಾಗಿ ಬ್ರಾಹ್ಮಣರನ್ನು ಇವತ್ತು ಗೌರವಿಸ್ತಾ ಇದ್ದಾರೆ ಅಂತ. ಯಾಕೆ ಅಂತ ಕೇಳಿದರೆ, ನೋಡ್ಲಿಕ್ಕೆ ಚೆಂದ ಕಾಣ್ತಾರೆ, ಒಳ್ಳೊಳ್ಳೆ ಆಭರಣ ಹಾಕ್ತಾರೆ, 2-4 ತಾಸಿಗೆ ಒಂದು ಸೀರೆ ಉಟ್ಕೊಳ್ತಾರೆ, ಅದು ಡ್ರೆಸ್ ಬೇರೆ ಚೇಂಜ್ ಮಾಡ್ತಾರೆ. ಖಂಡಿತ ಅಲ್ವೇ ಅಲ್ಲ, ಯಾರು ಹಾಗೆ ತಿಳ್ಕೊಂಡಿದ್ದಿದ್ರೆ ತುಪ್ಪುದು. ನಾವು ನಮ್ಮನ್ನು ಸುಲಕ್ಷಣ ಸಂಪನ್ನರು ಹೇಗೆ ಗುರುತಿಸಿದರು ಅಂತ ಕೇಳಿದರೆ, ವೇದಾಧ್ಯಯನವನ್ನು ಮಾಡಿದವರು, ಸುಸಂಸ್ಕೃತರು, ಆಚಾರವಂತರು, ವಿಚಾರವಂತರು, ಈ ಹಿನ್ನೆಲೆಯಲ್ಲಿ ನಮಗೊಂದು ಯೋಗ್ಯವಾದಂತಹ ಸ್ಥಾನವನ್ನು ಇಟ್ಟಿದ್ದಾರೆ. ಬೇಸರ ಮಾಡ್ಕೊಳ್ಬಿಡಿ ಯಾರೂ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ನಮ್ಮ ಪರಂಪರೆಯ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು. ಲಕ್ಷ್ಮಿ ಹಾರವನ್ನು ಹಿಡಿದುಕೊಂಡು ಆ ಒಂದು ಮಂಟಪದಲ್ಲಿ ಹೋಗ್ತಾಳೆ. ಈ ಕಥೆ ನಿಮಗೆಲ್ಲ ಗೊತ್ತಿರಬೇಕು, ಆ ಕಥೆಯನ್ನು ವಿಸ್ತಾರ ಮಾಡೋದಿಲ್ಲ ನಾನು. ಕೊನೆಗೆ ನಾರಾಯಣನ ಕೊರಳಿಗೆ ತನ್ನ ಮಾಲೆಯನ್ನು ಸಮರ್ಪಣೆ ಮಾಡ್ತಾಳೆ ಅವಳು. ನಾರಾಯಣನ ಕೊರಳಿಗೆ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ,
ನಾರಾಯಣನಷ್ಟು ಪೂರ್ಣ ದೃಷ್ಟಿಯುಳ್ಳ ಅಥವಾ ಪೂರ್ಣತ್ವವನ್ನು ಹೊಂದಿದ ದೇವತೆಯೋ ಮನುಷ್ಯನೋ ಇನ್ಯಾರೂ ಸಿಗಲೇ ಇಲ್ವಂತೆ ಲಕ್ಷ್ಮಿಗೆ. ಆದ್ದರಿಂದ ಸರ್ವ ಲಕ್ಷಣ ಸಂಪನ್ನನಾದಂತಹ ಸರ್ವ ಗುಣದಿಂದ ಕೂಡಿದಂತಹ ನಾರಾಯಣನನ್ನು ತನ್ನ ಪತಿ ಅಂತ ಸ್ವೀಕಾರ ಮಾಡಿದಳು. ಅಲ್ಲಿ ರೂಪವನ್ನು ನೋಡಲಿಲ್ಲ, ಅವನ ಆಭರಣವನ್ನು ಅಲಂಕಾರವನ್ನು ನೋಡಲಿಲ್ಲ. ನಾರಾಯಣನ ವಿಶೇಷವಾದಂತಹ ಶಕ್ತಿಯನ್ನು ಗುಣವನ್ನು ಕಂಡಂತಹ ಲಕ್ಷ್ಮಿ ನಾರಾಯಣನ ಕೊರಳಿಗೆ ಮಾಲೆಯನ್ನು ಹಾಕಿದಳು. ಹಾಗೆ ಲಕ್ಷ್ಮಿಯೂ ಸಹ ಕೇವಲ ಲೌಕಿಕವಾದಂತಹ ಪ್ರಪಂಚದಲ್ಲಿ ನಾವು ಲಕ್ಷ್ಮೀ ಫೋಟೋವನ್ನು ನೋಡ್ತೇವೆ. ಇದು ಕೇವಲ ಲಕ್ಷ್ಮಿಯ ಒಂದು ಸಾಮಾನ್ಯ ರೂಪ ಅಂತ ಹೇಳಿದರೆ, ಲಕ್ಷ್ಮಿಯ ನಿಜವಾದ ಗುಣ ಯಾವುದು ಅಂತ ಕೇಳಿದರೆ ಅತಿಯಾದಂತಹ ವಿನಯ. ಹಾಗೆ ರೂಪೇಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಷಟ್ಕರ್ಮಯುಕ್ತ ಕುಲಮುದ್ಧರಿತ್ರಿ. ಬಹಳ ಸೊಗಸಾಗಿ ಹೇಳ್ತಾರೆ. ಈ ಲಕ್ಷ್ಮಿ ಹೇಗಿರಬೇಕು ಅಂತ ಕೇಳಿದರೆ ಸುಂದರಳಾಗಿರುವುದರ ಜೊತೆಗೆ ಸರ್ವ ಲಕ್ಷಣ ಸಂಪನ್ನಳಾಗಿ ಒಳ್ಳೆಯ ತನ್ನ ಎಲ್ಲ ರೀತಿಯಾದಂತಹ ಗುಣವನ್ನು ಒಳಗೂಡಿಕೊಂಡು ಲಕ್ಷ್ಮಿಯಾಗಿರಬೇಕು. ಅಂತಹ ಲಕ್ಷ್ಮಿ ನಾರಾಯಣನಿಗೆ ಪ್ರಿಯಳಾಗ್ತಾಳೆ. ಅಂತಹ ನಾರಾಯಣ ಲಕ್ಷ್ಮಿಯೊಂದಿಗೆ ಸದಾಕಾಲ ಇರ್ತಾನೆ. ಆದ್ದರಿಂದ ಪರಸ್ಪರ ಇಬ್ಬರೂ ಸಹ ತಮ್ಮ ಜೀವನದಲ್ಲಿ ಸದ್ಗುಣವನ್ನು ಅಳವಡಿಸಿಕೊಂಡು ಬರಬೇಕು. ಈ ಹಿನ್ನೆಲೆಯಲ್ಲಿಯೇ ಮಿತ್ರೋಸಿ ಎನ್ನುವುದಾಗಿ ಪಾಣಿಗ್ರಹಣ ಮಾಡ್ತಾನೆ. ಇದೇ ಮುಹೂರ್ತ ನಾವು ಹೇಳುವಂತಹದ್ದು. ಈ ಮಿತ್ರ ಅಂದರೆ ಜೀವನದಲ್ಲಿ ಯಾರಿಗೆ ಮಿತ್ರ ಅಂತ ಕೇಳಿದರೆ, ಗಂಡ ಹೆಂಡತಿಗೆ ಮಿತ್ರ, ಹೆಂಡತಿ ಗಂಡನಿಗೆ ಮಾತ್ರ ಮಿತ್ರಳು. ನೆನಪಿಟ್ಕೊಳ್ಳಿ, ಜೀವನದಲ್ಲಿ ನಮಗೆ ಭಾಳಷ್ಟು ಜನ ಸಿಗ್ತಾರೆ, ಆಗಾಗ ಸಿಗ್ತಾರೆ, ಕೈ ಕೊಡ್ತಾರೆ, ಹಾಗೆ ಕೈ ಕೊಟ್ಟು ಹೋಗ್ತಾರೆ. ಅದು ಇವರು ಯಾರೂ ಸಹ ನಮ್ಮ ಜೊತೆಗಿರುವವರಲ್ಲ. ನಿಜವಾಗಿ ನಮ್ಮ ಜೊತೆಯಲ್ಲಿರುವವರು ಯಾರು ಅಂತ ಕೇಳಿದರೆ, ನಮ್ಮ ಊರಿನ ಪಕ್ಕದ ಊರಿನಲ್ಲಿ ಒಂದು ಮುದಿ ದಂಪತಿಗಳಿದ್ದರು. ನಾನು ಆಗಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ. ಸಾಮಾನ್ಯ 85-90 ವರ್ಷದ ವೃದ್ಧ ದಾಂಪತ್ಯ. ಆ ವೃದ್ಧ ದಾಂಪತ್ಯದಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದರು ಅಂತ ಹೇಳಿದರೆ ಅದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಾಮನೆ ಇಲ್ಲ, ಪರಸ್ಪರ ಅವರವರಿಗೆ ಯಾವುದೇ ಮೋಹ ಇಲ್ಲ. ಆದರೆ ಪ್ರೀತಿ ಎಷ್ಟು ಚೆನ್ನಾಗಿತ್ತು ಅಂತ ಕೇಳಿದರೆ, ರಾತ್ರಿ ಮಲಗುವಾಗ ಅವು ಬಂಜುವನ, ಅದು ಬಂಜನೆ, ಎಷ್ಟು ಆ ಊಟ ಮಾಡುವಾಗ ಮಲಗುವಾಗ ಆ ಪ್ರೀತಿಯ ದಾಂಪತ್ಯವನ್ನು ನೋಡಿ ನಿಜವಾಗಿ ಇದು ದಾಂಪತ್ಯದ ನಿಜವಾದ ಪ್ರೀತಿ ವಿಶೇಷತೆ ಅಂದರೆ ಇದು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಆ ರೀತಿಯಾದಂತಹ ಮಿತ್ರತ್ವ ಜೀವನದಲ್ಲಿರಬೇಕು. ಈ ಮಿತ್ರತ್ವ ಇದ್ದರೆ ದಾಂಪತ್ಯಕ್ಕೆ ಯಾವ ಚ್ಯುತಿಯೇ ಬರುವುದಿಲ್ಲ. ಆದ್ದರಿಂದ ಎಚ್ಚರಿಕೆಯನ್ನು ಕೊಡ್ತಾರೆ. ಪಾಪಾನ್ ನಿವಾರಯತಿ, ಗಂಡನಾಗಲಿ ಹೆಂಡತಿಯಾಗಲಿ ತಮ್ಮ ಜೀವನದಲ್ಲಿ ಕೆಟ್ಟ ಕೆಲಸಕ್ಕೆ ಇಳಿಯಬಾರದು. ಪರಸ್ಪರರು ಅಂತಹ ಸಂದರ್ಭ ಬಂದರೆ ಆ ಕೆಲಸವನ್ನು ಬಿಟ್ಟು ಒಳ್ಳೆಯ ಕಾರ್ಯಕ್ಕೆ ಅವಳನ್ನು ಯೋಜಿಸಿಕೊಳ್ಬೇಕಂತೆ. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯವಾದಂತಹ ವಿಷಯ ಅಂತಿದೆ, ನವರಹಸ್ಯ ಅಂತ ಹೇಳ್ತಾರೆ. ಆ ನವರಹಸ್ಯವನ್ನು ದಂಪತಿಗಳು ಜೀವನದಲ್ಲಿ ಕಾಪಾಡಿಕೊಂಡು ಬರಬೇಕಂತೆ. ಗಣೇಶ ವಯಸ್ಸೆಷ್ಟಾತು ಇಂತಿಷ್ಟೇ ಅಂತ ಹೇಳಬೇಕು ಅಂತಿಲ್ಲ, ಅದು ಗುಪ್ತವಾದ ವಿಷಯ. ದುಡ್ಡೆಷ್ಟು ಮಾಡಿದ್ಯೋ ಅಂತ ಕೇಳಿದರೆ, ನಾನು ಪ್ರೀತಿ ಅಂತ ಕೇಳಿದರೆ ಹೇಳ್ಬೋದು, ಆದರೆ ಎಲ್ಲರದ್ದು ಹೇಳಬೇಕು ಅಂತಿಲ್ಲ, ಅದು ಗುಪ್ತವಾದಂತಹ ವಿಷಯ. ಹಾಗೆ ಮಂತ್ರ ಮೌಷಧಿ ನವರಹಸ್ಯವನ್ನು ಹೇಳ್ತಾರೆ. ರಾತ್ರಿಯ ಚಟುವಟಿಕೆಗಳನ್ನು ಕಂಡವರಲ್ಲಿ ಹೇಳಬಾರದು. ಹಾಗೆ ವಿತ್ತ ಮಂತ್ರ ಮೌಷಧಿ, ನಾನು ಇಂಥ ಮಂತ್ರವನ್ನು ಮಾಡ್ತೇನೆ, ಇಷ್ಟು ದಾನವನ್ನು ಕೊಟ್ಟಿದ್ದೇನೆ, ತಪೋ ದಾನಾಪಮಾನಂಚ, ತಪಸ್ಸು ದಾನ ಅಪಮಾನ ಇವೆಲ್ಲ ಈ ರಹಸ್ಯವನ್ನು ದಂಪತಿಗಳು ಜೀವನದಲ್ಲಿ ಕಾಪಾಡಿಕೊಂಡು ಬರಬೇಕಂತೆ. ಗುಣಾನ್ ಪ್ರಕಟೀಕರೋತಿ, ಸದ್ಗುಣಗಳನ್ನು ಬಿಚ್ಚಿ 4 ಜನರಲ್ಲಿ ಹೇಳಬೇಕು. ಆಪತ್ಗತಂಚ ನ ಜಹಾತಿ ದದಾತಿ ಕಾಲೆ, ಆಪತ್ಕಾಲ ಪ್ರತಿಯೊಬ್ಬ ಮನುಷ್ಯನಿಗೂ ಹೆಜ್ಜೆ ಹೆಜ್ಜೆಗೂ ಇದೆ. ಶ್ರೀರಾಮಚಂದ್ರನಿಗೆ ಆಪತ್ತು ತಪ್ಪಲಿಲ್ಲ. ಸೀತೆ ಹೇಳ್ತಾಳೆ, ಇದು ಬಂಗಾರದ ಮೃಗ ಅಲ್ಲ ಅಂತ ರಾಮನಿಗೆ ಗೊತ್ತಿದೆ. ಬಂಗಾರದ ಜಿಂಕೆ ಅಲ್ಲ, ಇರೋದಿಲ್ಲ, ಪ್ರಪಂಚದಲ್ಲಿ ಇಲ್ಲ ಅಂತ. ಆದರೂ ಆ ಒಂದು ಸಂದರ್ಭದಲ್ಲಿ ಅವನ ಬುದ್ಧಿ ವಿಭ್ರಮಣೆಯಾಗಿ ಇದ್ರೂ ಇರಬಹುದು ಅಂತ ಅದನ್ನು ಹುಡುಕಿಕೊಂಡು ಅದನ್ನು ಅಟ್ಟಿಕೊಂಡು ಹೋಗ್ತಾನೆ. ಹಾಗೆ ಇಂತಹ ಆಪತ್ತುಗಳು ಸಾಮಾನ್ಯ ಜನ ಮನುಷ್ಯರಲ್ಲಿ ಬರುವುದು ಸಹಜ. ಇಂತಹ ಆಪತ್ತನ್ನು ಗಂಡ ಹೆಂಡತಿಯರಿಬ್ಬರೂ ಸೇರಿಕೊಂಡು ಆಪತ್ತನ್ನು ನಿವಾರಿಸಿಕೊಂಡು ತಮ್ಮ ದೃಷ್ಟಿಯನ್ನು, ತಮ್ಮ ವಿಶೇಷವಾದಂತಹ ಗುರಿಯನ್ನು ಸಾಧಿಸುವಲ್ಲಿ ಇಬ್ಬರೂ ಸೇರಿಕೊಂಡು ನಡೆಯಬೇಕು. ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ದದಾತಿ ಕಾಲೆ ಸನ್ಮಿತ್ರ ಲಕ್ಷಣವಿದಂ ನಿಗದಂತಿ ಸಂತಹ. ಇದು ನಿಜವಾಗಿ ಮಿತ್ರರ ಲಕ್ಷಣ. ಈ ಮಿತ್ರರ ಲಕ್ಷಣ ನಿಮಗಿದೆ. ಇದನ್ನು ಇನ್ನೂ ಗಟ್ಟಿಯಾಗಿ ಇಟ್ಕೊಳ್ಬೇಕು. ನೀವು ಯಾವುದೇ ಸಂದರ್ಭದಲ್ಲಿಯೂ ಏನೇ ತೊಂದರೆಗಳು ಬಂದರೂ ಅದನ್ನೆಲ್ಲ ಧೈರ್ಯದಿಂದ ಎದುರಿಸಿ ಗುರಿಯನ್ನು ಸಾಧಿಸುವತ್ತ ಹೆಜ್ಜೆಯನ್ನಿಟ್ಟು ಜೀವನದ ಸಾಧನೆಯನ್ನು ಸಾಧಿಸಿಕೊಳ್ಳಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಹೀಗೆ ಮಿತ್ರರಿರಬೇಕು. ಇಂತಹ ಮಿತ್ರರು ಭಗವಂತನ ಸನ್ನಿಧಿಯಲ್ಲಿ ಲಾಜವನ್ನು ಹಿಡ್ಕೊಂಡು ಹೋಮವನ್ನು ಮಾಡಿದಾಗ ಇವತ್ತು ಈ ಭಟ್ರು ಹೇಳಿಸಿದ್ದಾರಲ್ಲ, ಮಮ ಹೃದಯೇ ಹೃದಯಂತೆ ಅಸ್ತು ಮಮ ಚಿತ್ತೆ ಚಿತ್ತಮಸ್ತುತೆ. ತುಂಬ ಸೊಗಸಾದ ಮಂತ್ರ. ಒಂದು 4-5 ತಿಂಗಳದಿಂದ ಅಥವಾ ಒಂದು 4-5 ವರ್ಷದಿಂದ ಇಟ್ಕೊಳ್ಳುವ. ಪೂಜೆ ಯಾರು ಅಂತ ನಿನಗೂ ಗೊತ್ತಿಲ್ಲ, ನೀನು ಯಾರು ಅಂತ ಪೂಜೆನಿಗೂ ಗೊತ್ತಿಲ್ಲ.
ಆದರೆ ಇವತ್ತು ನಾವು ಏನು ನಿನ್ನ ಹತ್ರ ಕೇಳ್ತಾ ಇದ್ದೇವೆ ಅಂತ ಕೇಳಿದರೆ, ತನ್ನ ಹೃದಯದಂತೆ ಅವಳ ಹೃದಯವಾಗಬೇಕು, ತನ್ನ ಮಾತಿನಂತೆ ಅವಳ ಮಾತಾಗಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತಹ ಮಂತ್ರ ಬಹಳ ಸೊಗಸಾಗಿದೆ. ನಾನು ಅತ್ಯಂತ ಪ್ರೀತಿಯಿಂದ ಆಗಾಗ ನೆನಪಾಡ್ಕೊಳ್ತೇನೆ ಆ ಮಂತ್ರವನ್ನು. ಮಮ ಹೃದಯೇ ಹೃದಯಂತೆ ಅಸ್ತು ಮಮ ಚಿತ್ತೆ ಚಿತ್ತಮಸ್ತುತೆ ಮಮ ವಾಚಮೇ ಕಮನ ಶೃಣುವಾಮೇವಾನುವೃತ ಸಹಚರ್ಯಾಮಯಾ ಭವ. ಈ ಮಂತ್ರವನ್ನು ಅಥವಾ ಈ ದಾಂಪತ್ಯದ ವಿಶೇಷವತೆಯನ್ನು ಯಾವ ಯೂನಿವರ್ಸಿಟಿಯಲ್ಲೂ ನಮಗೆ ಹೇಳ್ಕೊಳ್ಳೋದಿಲ್ಲ, ಎಲ್ಲೂ ಸಿಗುವುದಿಲ್ಲ. ಇದನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಅಧ್ಯಯನದಿಂದ, ಸುಜ್ಞಾನದಿಂದ ನೋಡುತ್ತಾ, ಆದರೆ ಸುಜ್ಞಾನಿಗಳಿಂದ, ನಮ್ಮ ಹಿರಿಯರು ನಡೆದುಕೊಂಡು ಬಂದ ಪರಂಪರೆಯಿಂದ ಒಂದು ಗೃಹಸ್ಥ ಜೀವನದ ತುದಿಯ ಸಾಧನೆಯನ್ನು ಸಾಧಿಸುವುದಕ್ಕೆ ಜ್ಞಾನವೇ ಮೊದಲನೇದು. ಆದ್ದರಿಂದ ಭಗವಂತನ ಹತ್ರ ಕೇಳ್ತಾರೆ, ಮಮ ಹೃದಯೇ ಹೃದಯಂತೆ ಅಷ್ಟು, ತನ್ನ ಹೃದಯದಂತೆ ಅವಳ ಹೃದಯವಾಗಬೇಕು, ತನ್ನ ಮಾತಿನಂತೆ ಅವಳ ಮಾತಾಗಬೇಕು, ತನ್ನ ನಡೆಯಂತೆ ಅವಳ ನಡೆಯಾಗಬೇಕು, ನುಡಿಯಂತೆ ನುಡಿಯಾಗಬೇಕು. ಹೀಗೆ ನಮ್ಮ ಜೀವನದಲ್ಲಿ ಇನ್ನು ಎರಡು ಅಂತಿರಬಾರ್ದು, ಎಲ್ಲವೂ ಒಂದಾಗಿ ಹೋಗುವಂತೆ ಅನುಗ್ರಹ ಮಾಡಿ, ಸುಪ್ರಜಾಸ್ತ್ವಂ, ಒಳ್ಳೆಯ ಒಂದು ಪ್ರಜಾ ಸಂಪತ್ತನ್ನು ಅನುಗ್ರಹ ಮಾಡಿ, ಧರ್ಮ ಪ್ರಜೆಯನ್ನು ಅನುಗ್ರಹಿಸಿ ನಮ್ಮನ್ನು ಉದ್ಧರಿಸುವಂಥ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಬಂದಿದ್ದೀರಲ್ಲ, ಈ ಮಂತ್ರ ಹೇಳುವುದು ಅದನ್ನೇ. ಒಳ್ಳೆಯ ಧರ್ಮ ಪ್ರಜೆಯನ್ನು ಅನುಗ್ರಹ ಮಾಡಿ ತನ್ನನ್ನು ಉದ್ಧರಿಸುವಂಥ ಪ್ರಾರ್ಥನೆಯನ್ನು ಮಾಡಿದ್ದೀರಿ. ಜೊತೆಗೆ ಅಲ್ಲೂ ಸಹ ಪುನಃ ಪುರೋಹಿತರ ನಿರ್ದೇಶನದ ಮೇಲೆ ಅಗ್ನಿಯ ಸಮ್ಮುಖದಲ್ಲಿ ಗಟ್ಟಿಯಾಗಿ ಕೈಯನ್ನು ಹಿಡಿದಿರಿ. ಗೃಭ್ಣಾಮಿತೆ ಸುಪ್ರಜಾಸ್ತ್ವಾಯಸ್ತಮ್ಮಯ ಪಥ್ಯಾಜರದಷ್ಟಿರ್ಯಥಾ ಸಹ ಭಗೋ ಅರ್ಯಮ ಸವಿತಾ ಪುರಂಧಿರ್ಮಹ್ಯಂತ್ವಾ ದುರ್ಗಾರ್ಹಪತ್ಯಾಯ ದೇವಾಹ. ಹೀಗೆ ಪ್ರಾರ್ಥನೆಯನ್ನು ಮಾಡಿ ಧರ್ಮ ಪ್ರಜೆಯನ್ನು ಅನುಗ್ರಹಿಸು ಎನ್ನುವುದಾಗಿ ಬೇಡಿಕೊಂಡು ಹೊದಲನ್ನು ಹಾಕ್ತಾಳೆ. ಆ ಹೊದಲನ್ನು ಹಾಕುವಾಗ ಮೇ ಪತಿರ್ಜೀವಾತು ಶರದಶತಂ, ನನ್ನ ಗಂಡನಾದವನು 100 ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎನ್ನುವುದಾಗಿ ಹೊದಲನ್ನು ಸಮರ್ಪಣೆ ಮಾಡ್ತಾಳೆ. ಮಾಂಗಲ್ಯವನ್ನು ಕಟ್ಟುವಾಗ ವರನಾದವನು ಹೇಳ್ತಾಳೆ, ತನ್ನ ಹೆಂಡತಿಯ ಜೀವನ 100 ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಹೇಳ್ತಾನೆ. ಹೊದಲನ್ನು ಹಾಕುವಾಗ ವಧು ಹೇಳ್ತಾಳೆ, ತನ್ನ ಪತಿಯ ಜೀವನ 100 ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಎನ್ನುವುದಾಗಿ ಅವಳು ಪ್ರಾರ್ಥನೆಯನ್ನು ಮಾಡಿ ಹೊದಲನ್ನು ಸಮರ್ಪಣೆ ಮಾಡ್ತಾಳೆ. ನೋಡಿ ಎಂಥ ಅವಿನಾಭಾವವಾದ ಸಂಬಂಧ ಅಂತೇಳಿ. ಗಂಡ ಚೆನ್ನಾಗಿರಲಿ ಎನ್ನುವುದು ಹೆಂಡತಿಯ ಆಸೆ, ಹೆಂಡತಿ ಚೆನ್ನಾಗಿರಲಿ ಎನ್ನುವುದು ಗಂಡನ ಆಸೆ. ಹೀಗೆ ಆಸೆ ಪೂರೈಸಬೇಕು ಅಂತಾದರೆ ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಈ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿಯೇ ಇಷ್ಟೊಂದು ವಿಜೃಂಭಣೆಯಿಂದ ವಿವಾಹಾದಿ ಎಲ್ಲ ಧಾರ್ಮಿಕ ಕ್ರಿಯೆಯನ್ನು ನಾವು ಮಾಡ್ತೇವೆ. ಮಂಗಲಪತ್ರದಲ್ಲಿ ಹಾಕ್ತಾರೆ, ನೀವೆಲ್ಲ ಗ್ರಹಿಸ್ತೀರಿ, ಎಲ್ಲ ನೋಡಿ ಓದ್ತೀರಿ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಧೂವರರನ್ನು ಆಶೀರ್ವದಿಸಬೇಕಾಗಿ ಕೋರುವ ಇಂಥವರು ಅಂತ ಹಾಕ್ತಾರೆ. ಅಂದರೆ ಈ ಆಶೀರ್ವಾದ ಯಾಕೆ ಬೇಕು ಅಂತ ಕೇಳಿದರೆ, 100 ಜನ ಊಟ ಮಾಡಿ ಸಂತೋಷದಿಂದ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದರೆ ಅದೊಂದು ಶ್ರೀರಕ್ಷೆಯಾಗಿರ್ತದೆ ಅಂತೆ. ಹಾಗಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ, ವಿಡಿಯೋ ಬೇಕು, ಎಷ್ಟು ಖರ್ಚಾದರೂ ತೊಂದರೆ ಇಲ್ಲ, ಫೋಟೋ ಬೇಕು, 4 ಬದಿ ಕಜ್ಜಾಯ ಮಾಡದೆಯಾ, ಬಂದು ಕೂಡಲೇ ಅದನ್ನು ಕೊಡವು ಇದನ್ನು ಕೊಡವು, ಎಂತೆಂಥ ಮದುವೆಯನ್ನು ನಾವು ನೋಡ್ತೇವೆ ಅಂತ ಕೇಳಿದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಜೃಂಭಣೆಯನ್ನು ಮಾಡ್ತಾರೆ. ಈ ವಿಜೃಂಭಣೆ ಹಿನ್ನೆಲೆಯಲ್ಲಿರುವುದು ಏನು ಅಂತ ಕೇಳಿದರೆ, ಪರಿಪೂರ್ಣವಾದಂತಹ ಜೀವನ ಇವರಿದ್ದಾಗಬೇಕು. ಧರ್ಮ ಪ್ರಜೆಯಿಂದ 2 ಕುಲ ಉದ್ಧರಿತ್ರಿ, 2 ಕುಲದ ಉದ್ಧಾರವಾಗಬೇಕು ಎನ್ನುವ ಹಿನ್ನೆಲೆ. ಈ ಹಿನ್ನೆಲೆಯಿಂದ ಈ ಎಲ್ಲ ಸಂಸ್ಕಾರವನ್ನು ಈ ದಂಪತಿಗಳಿಗೆ ನಾವು ನೀಡಿದ್ದೇವೆ. ವಿಶೇಷವಾಗಿ ಹೊರಗಡೆ ಇರುವಂಥವರು, ಸಾಕಷ್ಟು ತಿಳುವಳಿಕೆ ಉಳ್ಳವರು ನೀವು, ವಿಶೇಷವಾಗಿ ನಾವು ಇದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಮಾತನ್ನು ನಾವು ಹೇಳ್ತೇವೆ, ನಿಮ್ಮ ಜೀವನದ ಎಲ್ಲ ಸಾಧನೆಗೆ ನೀವೇ ಕಾರಣಕರ್ತರಾಗಿರ್ತೀರಿ. ಹೊರಗಡೆ ಇರ್ತೀರಿ, ಇಬ್ಬರೂ ಸಹ ವಿದ್ಯಾವಂತರಾಗಿದ್ದೀರಿ. ನಿಮ್ಮ ಜೀವನವನ್ನು ನೀವು ಹೇಗೆ ನಿರೂಪಿಸಿಕೊಳ್ಬೇಕು ಅದು ನಿಮಗೆ ಗೊತ್ತಿದೆ. ಹಾಗೆ ನಿರೂಪಿಸಿಕೊಂಡು ಬರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು, ಸಮಸ್ಯೆಗಳು ಪ್ರತಿಯೊಬ್ಬ ಜೀವಿಗೂ ಇದೆ, ಪ್ರತಿಯೊಂದು ಕ್ಷಣಕ್ಕೂ ಇದೆ, ಅದೆಲ್ಲವನ್ನು ಪರಿಹರಿಸಿಕೊಂಡು ಜೀವನದಲ್ಲಿ ಉತ್ತಮವಾದಂತಹ ಬದುಕನ್ನು ಬದುಕುವುದಕ್ಕೆ, ನಿಮ್ಮ ಸಾಧನೆಯನ್ನು ಸಾಧಿಸುವುದಕ್ಕೆ ಭಗವಂತ ಪೂರ್ಣಾನುಗ್ರಹವನ್ನು ಅನುಗ್ರಹ ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿ ಸನ್ಮಂಗಲ ಉಂಟಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ, ಇನ್ನು 2 ಮಾತು ಅಂತ ಕೇಳಿದರೆ, ಸುಮಾ ನನ್ನ ಹತ್ರ ಹೇಳಿದರು ಒಂದು ಮಾತನ್ನು, ಭಟ್ರೆ ಮದುವೆ ಮಾಡೋಳು ಗಟ್ಟಿ ಮಾಡಿಗಿದೆ ಅಂತೇಳಿ. ಪುಣ್ಯದ ಕೆಲಸ ಮಾಡಲೇಬೇಕು. ಸ್ವಲ್ಪ ತೊಡಕುಗಳಿತ್ತು, ಅಲ್ಲಿ ಮನೆಯಲ್ಲಿ ಸಮಸ್ಯೆಗಳಿತ್ತು, ಆದರೆ ನೀವು ದೇವರನ್ನು ನಂಬಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಏನು ಹೆದರದೆ ನೀವು ಮದುವೆಯನ್ನು ಮಾಡಬಹುದು ಅಂತ ನಾನು ಹೇಳಿದ್ದೆ. ಅದೇ ಪ್ರಕಾರವಾಗಿ ಸುಂದರವಾದಂತಹ ಸ್ಥಳದಲ್ಲಿ ಧಾರ್ಮಿಕವಾದಂತಹ ಎಲ್ಲ ಕ್ರಿಯೆಗಳಿಂದ ಈ ಮದುವೆಯು ಸಂಪನ್ನಗೊಂಡಿದೆ. ಅವರು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಅವಳಿದ್ದು ತಂದೆಯ ಸ್ಥಾನವೂ ಹೌದು, ಮಾತೆಯ ಸ್ಥಾನವೂ ಹೌದು. ಈ 2 ಸ್ಥಾನದಿಂದ ಅವಳು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಅಂತ ಕೇಳಿದರೆ, ನಾವು ಬಾಹ್ಯವಾದಂತಹ ಆಡಂಬರವನ್ನು ಅಥವಾ ಬಾಹ್ಯವಾದಂತಹ ಬೇಡಿಕೆಗಳನ್ನು ನೋಡಿ ಹೆಣ್ಣನ್ನು ಕೊಡ್ತಾ ಇಲ್ಲ, ಒಂದು ಸುಂದರವಾದಂತಹ ಸುಸಂಸ್ಕೃತನಾದಂತಹ ಹುಡುಗನನ್ನು ಆರಿಸಿಕೊಂಡಿದ್ದಾಳೆ. ಅವರ ಜೀವನ ಪ್ರೀತಿಯಿಂದ ಮುನ್ನಡೆಯುತ್ತದೆ ಎನ್ನುವ ಭರವಸೆಯಿಂದ ಈ ಮಗಳನ್ನು ನಾವು ನೀಡ್ತಾ ಇದ್ದೇವೆ.
ಇವಳ ಸಂಪೂರ್ಣ ರಕ್ಷಣೆ ಜವಾಬ್ದಾರಿ ನಿಮ್ಮದು. ಯಾಕೆ ಅಂತ ಕೇಳಿದರೆ ಹೊರಗಡೆ ಇರ್ತೀರಿ, ನಮ್ಮ ಹತ್ರ ಬಂದು ನಿಮ್ಮ ಜೊತೆಯಲ್ಲಿಯೋ ನಾನಾ ರೀತಿಯಾದಂತಹ ಉಪದೇಶವನ್ನು ಸಲಹೆ ಸಹಕಾರವನ್ನು ಎಷ್ಟು ರೀತಿ ಮಾಡಲಿಕ್ಕಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಇನ್ನು ಮೇಲೆ ಅವಳು ನಿಮ್ಮವಳು, ನಿಮ್ಮ ಕುಟುಂಬಕ್ಕೆ ಮಗಳು, ಹೀಗೆ ಅವಳನ್ನು ಪಾಲನೆ ಮಾಡಿಕೊಂಡು ಬರಬೇಕು. ದತ್ತ ಸ್ನೇಹೇನ ಪಾಲ್ಯತಾಂ, ಊಟಕ್ಕೆ ಕಡಿಮೆ ಆಗದೇ ಇರಿದ ರೀತಿಯಲ್ಲಿ, ದೊಡ್ಡ ಊಟ ಬೇಕು ಅಂತಲ್ಲ, ಊಟಕ್ಕೆ ಕಡಿಮೆ ಆಗದೆ ಹೋದ ರೀತಿಯಲ್ಲಿ, ವಸನಕ್ಕೆ ಕೊರತೆ ಆಗದೆ ಹೋದ ರೀತಿಯಲ್ಲಿ ಮಾನದಿಂದ ಸನ್ಮಾನಿತರಾಗುವಂತೆ ನಿಮ್ಮ ಬದುಕನ್ನು ನಾವು ಆಶಿಸ್ತೇವೆ. ಹಾಗೆ ನಿಮ್ಮ ಬದುಕು ರೂಪಿಸಿಕೊಂಡು ಉತ್ತಮವಾದಂತಹ ಪ್ರಜಾ ಸಂತತಿಯಿಂದ ನಿಮ್ಮ ಕುಲದ ಅಭಿವೃದ್ಧಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎನ್ನುವುದನ್ನು ಹಾರೈಸ್ತಾ ದತ್ತ ಸ್ನೇಹೇನ ಪಾಲ್ಯತಾಂ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರಿಗೆ ಸನ್ಮಾನ ಒಳ್ಳೆಯ ರೀತಿಯಾದಂತಹ ಗೌರವ ಸಿಗ್ತದೆಯೋ ಅಲ್ಲಿ ದೇವರು ಬಹಳ ಸಂತೋಷದಿಂದ ಇರ್ತಾನಂತೆ. ಹಾಗಾಗಿ ದೇವರಿಗೆ ಸಿಟ್ಟು ಬರಬಾರ್ದು ಅಂತಾದರೂ ನಾವೆಲ್ಲರೂ ನಮ್ಮ ಹೆಂಡತಿ ಅಂತ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು. ಒಂದು ಮಾತು ಹೆಚ್ಚಿಗೆ ಹೇಳಿದ್ರು ಅದನ್ನು ಅನಿವಾರ್ಯವಾಗಿ ಸ್ವೀಕರಿಸಬೇಕು. ಪೂಜಾ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಟ್ಲು, ಅದಕ್ಕೆ ಬೇಸರ ಮಾಡ್ಕೊಳ್ಬಾರ್ದು. ಹಾಗೆ ನೀನು ಗಣೇಶನು ಏನಾದರೂ ಒಂದು ಮಾತು ಹೆಚ್ಚು ಕಮ್ಮಿ ಹೇಳಿದ ಅಂತಾದರೆ ಅದನ್ನು ಒಪ್ಪಿಕೊಳ್ಬೇಕು. ಇವ ಬೇರೆಯವನಲ್ಲ, ನಾವಿಬ್ಬರು ಸಹಬಾಳ್ವೆಯನ್ನು ಮಾಡುವವರು. ಈ ರೀತಿಯಾದಂತಹ ಭಾವನೆ ಇಬ್ಬರಲ್ಲಿ ಒಡಗಿತು ಅಂತಾದರೆ ನಮ್ಮ ಜೀವನಕ್ಕೆ ಯಾವುದೇ ಒಂದು ಕೊರತೆಗಳೇ ಇಲ್ಲ. ಈಗೀಗ ಸಣ್ಣ ಸಣ್ಣ ಒಂದು ಕಾರ್ಯ, ಮೊನ್ನೆ ಯಾರೋ ಹೇಳ್ತಿದ್ರು ಪೇಪರಲ್ಲಿ ನೋಡಿದೆ, ಗಂಡ ಗೊರಕೆ ಹೊಡಿತಾನೆ ಅಂತ ಡೈವರ್ಸ್ ಕೇಳಿದ್ದಂತೆ. ಏನು ಸಂದರ್ಭ ಬಂದಿದೆ ಅಂತ ಕೇಳಿದರೆ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ ನಮ್ಮಲ್ಲಿರುವಂತಹ ಅರಿವಿನ ಕೊರತೆ. ಹಾಗಾಗಿ ಅಂತಹ ಅರಿವಿನ ಕೊರತೆ ಆಗದೇ ಹೋದ ರೀತಿಯಲ್ಲಿ ಬಂದ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಅತ್ಯಂತ ಪ್ರೀತಿಯ ಬಾಳ್ವೆಯನ್ನು ಬಾಳಿದರೆ ಮದುವೆ ಮಾಡಿಸಿದ ಭಟ್ರಿಗೂ ಭಾಳ ಸಂತೋಷ, ಮದುವೆ ಮಾಡಿದಂತಹ ಮಕ್ಕಳಿರ್ಬೋದು, ಅಣ್ಣನ ತಮ್ಮನ ಇರ್ಬೋದು, ಅವರಿಗೂ ತುಂಬ ಸಂತೋಷ. ಯಾವಾಗ ಇನ್ನೂ ಹೆಚ್ಚಿಗೆ ಸಂತೋಷ ಆಗ್ತದೆ ಅಂತ ಕೇಳಿದರೆ ವರ್ಷದಲ್ಲೋ 2 ವರ್ಷದಲ್ಲೋ ಬಟ್ರೆ ನನಗೊಂದು ಮಗ ಹುಟ್ಟಿದ್ದ ಅಥವಾ ಒಂದು ಮಗಳು ಹುಟ್ಟಿದ್ದು ಅಂತ ಹೇಳಿದರೆ ತುಂಬ ಖುಷಿ ಪಡ್ತೇವೆ ನಾವೆಲ್ಲ. ಯಾಕೆ ಅಂತ ಕೇಳಿದರೆ ನಮ್ಮ ಉದ್ದೇಶವೇ ಅದು, ಎಲ್ಲ ಬಂದು ಸೇರಿದಂಥ ಈ ಬಂಧು ಬಾಂಧವರ ಉದ್ದೇಶವೇ ಅದು. ಹಾಗೆ ನಿಮ್ಮ ಜೀವನವನ್ನು ನಿರೂಪಿಸಿಕೊಂಡು ಅತ್ಯಂತ ಸುಖವಾದಂತಹ ಬಾಳನ್ನು ಬಾಳಿ ಬರುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಉತ್ತಮವಾದಂತಹ ಜೀವನದ ಗುರಿಯನ್ನು ತಲುಪುವಲ್ಲಿ ಭಗವಂತನು ಅನುಗ್ರಹ ಮಾಡಲಿ. ನಮ್ಮೆಲ್ಲರ ಆಶೀರ್ವಾದದಿಂದ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಪ್ರೀತಿಯಿಂದ ಪೂಜಾಗಳನ್ನು ನೋಡಿಕೊಂಡು ಬರುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮೊಂದಿಗೆ ಒಳ್ಳೆಯ ರೀತಿಯಾದಂತಹ ಸಿಹಿ ಸುದ್ದಿಯನ್ನು ನೀಡುವ ಮುಖಾಂತರವಾಗಿ ನಿಮ್ಮ ಜೀವನ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎನ್ನುವುದಾಗಿ ಮತ್ತೊಮ್ಮೆ ಭಗವಂತನಲ್ಲಿ ಲಕ್ಷ್ಮೀನಾರಾಯಣನಲ್ಲಿ ಪ್ರಾರ್ಥಿಸಿ ಪ್ರೀತಿಯಿಂದ ಅವರು ಹೆಣ್ಣನ್ನು ಒಪ್ಪಿಸಿ